ಹೆಲೋ ಗೆಳೆಯರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನು ಮುಂದೆ ನಡೆಯುವಂತಹ ಬಿಗ್ ಬಾಸ್ 13ನೇ ಸೀಸನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇಲ್ಲಿ ನಮ್ಮ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ 13ನೇ ಬಿಗ್ ಬಾಸ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ಈ ಬಾರಿ ದೊಡ್ಡ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ ಎಂದು ಎಲ್ಲ ನಮ್ಮ ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಸಾಮಾನ್ಯ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಇದರ ನಡುವೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆದರೆ ಈ ವೈರಲ್ ಆಗಿರುವ ಪಟ್ಟಿಯನ್ನು ಯಾವುದೇ ರೀತಿಯಾದಂತಹ ವಾಹಿನಿ ಮತ್ತು ಕಾರ್ಯಕ್ರಮದ ಆಯೋಜಕರಲ್ಲಿ ಅಧಿಕೃತವಾಗಿ ಇಲ್ಲಿ ದೃಢಪಡಿಸಿಲ್ಲ. ಸೊ ಈ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಯಾರಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ವಿಡಿಯೋ ನೋಡಿದಾದಮೇಲೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ವಿಡಿಯೋಕ್ಕೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ. ಸೊ ಮೊದಲನೇದಾಗಿ ನಿಮಗೆ ಆಲ್ರೆಡಿ ಹೇಳಿರುವಂಗೆ ಯಾವೆಲ್ಲ ಸ್ಪರ್ಧಿಗಳ ಹೆಸರು ಇಲ್ಲಿ ವೈರಲ್ ಆಗಿದೆ ಅಂತ ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಟ ಸುನಿಲ್ ರಾವ್, ಇವರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ಬೋದು. ಇವರು ಹಲವಾರು ಕನ್ನಡ ಫಿಲ್ಮಲ್ಲಿ ಹೀರೋಗಳಾಗಿ ನಟನೆಯನ್ನು ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಮಜಾ ಭಾರತದಲ್ಲಿ ಕಾಮಿಡಿಗೆ ಹೆಸರುವಾದಂತಹ ಶಿವು ಅವರು ಕೂಡ ಈ ಬಿಗ್ ಬಾಸ್ 13ನೇ ಸೀಸನ್ಗೆ ಆಯ್ಕೆ ಆಗಿದ್ದಾರೆ ಎನ್ನುವ ಈ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ತುಂಬ ಕೇಳಿಬರ್ತಾ ಇದೆ. ಇನ್ನು ಮೂರನೇದಾಗಿ ಹಳ್ಳಿ ಪವರ್ ವಿಜೇತೆ, ನಿಮಗೆಲ್ಲರೂ ಗೊತ್ತಿರ್ಬೋದು, ಹೋದ ವರ್ಷ ನಡೆದಂತಹ ಹಳ್ಳಿ ಪವರ್ ರಗಡ್ ರಶ್ಮಿ ಎಂದೇ ಖ್ಯಾತಿಯಾಗಿರುವ ಈ ಪೈಲ್ವಾನ್ ರಶ್ಮಿ ಕೂಡ ಈ ಬಿಗ್ ಬಾಸ್ 13ನೇ ಸೀಸನ್ಗೆ ಬರ್ತಿದ್ದಾರೆ ಎನ್ನುವ ಪುರಾವೆಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕೋಳಿ ರಮ್ಯಾ, ಇವರು ಕೂಡ ಈ 13 ಸೀಸನ್ಗೆ ಬರ್ತಿದ್ದಾರೆ ಅಂತ ಇವರ ಹೆಸರು ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಜಾಸ್ತಿನೇ ವೈರಲ್ ಆಗ್ತಾ ಇದೆ. ಇನ್ನು ಕೊನೆಯದಾಗಿ ನೋಡೋದಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಯೂಟ್ಯೂಬರ್ ಶಿವಪುತ್ರ, ಇವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಸೊ ಇವರು ವಿಭಿನ್ನ ಕ್ಷೇತ್ರಗಳಲ್ಲಿ ಜನಪ್ರಿಯತೆ ಗಳಿಸಿರುವ ಕಾರಣ ಈ ಬಿಗ್ ಬಾಸ್ ಮನೆಗೆ ಬಂದರೆ ಮನೋರಂಜನೆ ಮತ್ತಷ್ಟು ಹೆಚ್ಚಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಈ 13ನೇ ಸೀಸನ್ನಲ್ಲಿ ನೋಡೋದಾದರೆ ಸಾಮಾನ್ಯ ಜನರಿಗೂ ಕೂಡ ಅವಕಾಶವನ್ನು ಇಲ್ಲಿ ನೀಡಲಾಗಿದೆ. ವಿಡಿಯೋಗಳ ಮೂಲಕ ಅರ್ಜಿ ಆಹ್ವಾನಿಸಿ ಈಗಾಗಲೇ ಆಡಿಷನ್ ಪ್ರಕ್ರಿಯೆ ನಡೆಸಲಾಗಿದೆ. ಹಾಗಾಗಿ ಸೆಲೆಬ್ರಿಟಿಗಳ ಜೊತೆಗೆ ಕೆಲವು ಹೊಸ ಮುಖಗಳು ದೊಡ್ಡ ಮನೆ ಪ್ರವೇಶಿಸುವ ಸಾಧ್ಯತೆ ಇದೆ. ಸದ್ಯ ವೈರಲ್ ಆಗಿರುವ ಹೆಸರುಗಳು ಕೇವಲ ವೈರಲ್ ಆಗಿರುವ ಊಹಾಪೋಹಗಳಾಗಿದ್ದು, ಅಂತಿಮ ಸ್ಪರ್ಧಿಗಳ ಪಟ್ಟಿಯನ್ನು ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ವಾಹಿನಿ ಅಧಿಕೃತವಾಗಿ ಪ್ರಕಟಿಸಲಾಗುತ್ತೆ. ಅಷ್ಟರವರೆಗೆ ಈ ಪಟ್ಟಿಯು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಎಂದು ಮಾತ್ರ ಪರಿಗಣಿಸಬೇಕು. ಈ ಬಾರಿ ವಿಶೇಷತೆ ಏನಪ್ಪ ಅಂತಂದರೆ 13ನೇ ಸೀಸನ್ ಬಿಗ್ ಬಾಸ್ದು ಈ ಬಾರಿ 13ನೇ ಸೀಸನ್ ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯ ಸ್ಪರ್ಧಿಗಳಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಇದರಿಂದ ಮನೆಯೊಳಗೆ ಸ್ಪರ್ಧೆ ಇನ್ನಷ್ಟು ಕುತೂಹಲಕರವಾಗಿದೆ ಎನ್ನುವ ನಿರೀಕ್ಷೆ ಇದೆ. ಈಗಾಗಲೇ ಕಾಮನರ್ಗಳಿಗಾಗಿ ಆನ್ಲೈನ್ ಆಡಿಷನ್ ಪ್ರಕ್ರಿಯೆ ಕೂಡ ಆರಂಭಿಸಲಾಗಿದೆ. ಸೊ ನೀವೇನಾದರೂ ಬಿಗ್ ಬಾಸ್ಗೆ ಎಂಟ್ರಿ ಆಗಬೇಕು ಅಂತ ಬಯಸಿದರೆ ನೀವು ಕೂಡ ನಿಮ್ಮ ವಿಡಿಯೋ ಜೊತೆಗೆ ನಿಮ್ಮ ವಿಳಾಸ ಹಾಗೂ ನಿಮ್ಮ ಫೋಟೋವನ್ನು ಈಗ ಕರೆದಿರ್ತಕ್ಕಂತಹ ಆಡಿಷನ್ಗಳಿಗೆ ಕಳಿಸಿ ನೀವು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡುವಂಥ ಅವಕಾಶವನ್ನು ಇವರು ಬಿಗ್ ಬಾಸ್ ಮನೆಯವರು ನಿಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಈ ವೈರಲ್ ಆದಂತಹ ಪಟ್ಟಿಗಳ ಹೆಸರುಗಳು ಯಾರೆಲ್ಲ ನಿಮಗೆ ಇಷ್ಟ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.